ಚಿಕ್ಕಮಗಳೂರು ಜಿಲ್ಲೆ ಹಿಂದುಳಿದ ಒಕ್ಕಲಿಗರ ಅಭಿವೃದ್ಧಿ ಉದ್ದೇಶ ಇಟ್ಟುಕೊಂಡು ಮಾರ್ಚ್ 25ರಂದು ರಾಜ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸೋಮಶೇಖರ್ ಅವರ ಕಾರ್ಯಕಾರಿ ಮಂಡಳಿ ಸಮ್ಮುಖದಲ್ಲಿ ರಾಜ್ಯ ಸಮಿತಿ ಕಾರ್ಯಾಧ್ಯಕ್ಷರಾದ ರೇಣುಕಾ ಕುಮಾರ್, ಸಂಚಾಲಕರಾದ ದಿನೇಶ್ ಅವರನ್ನ ರಾಜ್ಯ ಸಮಿತಿಗೆ ನೇಮಿಸಿದ್ದು, ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ದೀಪಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕಲಿಗರ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ತಿಳಿಸಿದರು. ನಮ್ಮ ಉದ್ದೇಶ ಇಷ್ಟೇ, ನಾವು ಒಕ್ಕಲಿಗರಲ್ಲಿ ಹಿಂದುಳಿದ ವರ್ಗ ಅಂತೇಳಿ ಸ್ಥಾಪನೆ ಮಾಡಿದ್ವಿ 2016ರಲ್ಲಿ. ನಮಗೆ ಯಾವುದೇ ರೀತಿ ಒಕ್ಕಲಿಗರಿಗೆ ಮಧ್ಯಮ ವರ್ಗ ಇರ್ತಕ್ಕಂಥವ್ರು, ಏನೇ BPL ಕಾರ್ಡ್ ಹೊಂದಿರ್ತಕ್ಕಂಥವ್ರು ಇರ್ಬೋದು, ಎಲ್ಡೇಕ್ಟರ್ ಇರ್ತಕ್ಕಂಥ ಯಾವುದೇ ಸಹಾಯಧನ ಇಲ್ಲ. ಯಾವುದೇ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಾಗ ನಮ್ಮವರಿಗೆ MLA ಕೋಟದಲ್ಲಿ ಒಂದು ಗಂಗಾ ಕಲ್ಯಾಣದಲ್ಲಿ ಏನಾದರೂ ಕೇಳಿದ್ರೆ 1-2 ಸೀಟ್ ಬರುತ್ತೆ. ಆಶೀರ್ವಾದನೆ ಮೇಲೆ ಅಪ್ಪಿತಪ್ಪಿ ಒಬ್ಬರಿಗೆ ಸಿಗುತ್ತೆ. ಅವ್ರು ನಾವೇನು ಮಾಡೋದು, ರಾಜ್ಯ ಒಕ್ಕಲಿಗ ಸಂಘಕ್ಕೂ ಅವ್ರ ಹತ್ರ ಯಾವುದೇ ಗೌರ್ಮೆಂಟಿಂದಾಗಲಿ ಸವಲತ್ತು ಪಡೆಯಲ್ಲ, ಅವರು ಇಂಡಿವಿಜುವಲ್ ಆಗಿರ್ತಾರೆ. ನಾವು ಸಂವಿಧಾನದ ಅಡಿ ಸೇರಿದ್ದೀವಿ. ಬಡವ ಅಂದರೆ ಭಾರತ ಖಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವಿಗೂ ಮೂಲಭೂತ ಸೌಕರ್ಯ ಕೊಡಬೇಕು ಅಂತೇಳಿ ಸಂವಿಧಾನದ ನಮಗೆ ಅವಲಂಬಿಸಿದ್ದಾರೆ. ಆ ಪ್ರಕಾರ ನಮಗೆ ಸೇರಿಸಿಲ್ಲ. ನಾವು ಭಾಳ ಟೈಮಲ್ಲಿ ನೋಡ್ಕೊಂಡ್ಬಂದಿದ್ದೀವಿ, ಎಲ್ಲ ರೀತಿ ಭೇಟಿ ಕೊಟ್ಟು ನಮಗೆ ಯಾವ ರೀತಿ ನಮ್ಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ. ನಾವು ಆ ಕಾಲದ ನಮ್ಮ ಸ್ವತಂತ್ರ ಭಾರತ ಬಂದಿನಿಂದ ಈಚೆಗೆ ಯಾವುದೇ ರೀತಿ ನಮಗೆ ಸವಲತ್ತು ಸರಿಯಾದ ರೀತಿ ನಮ್ಮ ಮಕ್ಕಳಿಗೆ ತಲುಪಿಲ್ಲ. ನಮ್ಮ ಬಗ್ಗೆ ಯಾವ ಪ್ರಶ್ನೆನೂ ಎತ್ತಿಲ್ಲ. ಇಲ್ಲವೇ ಬಡತನರಿದ್ದಾರೆ, ತೊಂದರೆಯಿದ್ದಾರೆ, ಅತಿವೃಷ್ಟಿ, ಅನಾವೃಷ್ಟಿ, ಮಾನಹಾನಿ, ಪ್ರಾಣಹಾನಿ ಎಲ್ಲ ರೀತಿ ಇದ್ದಾರೆ. ರಕ್ಷಣೆಗೆ ಯಾರು ನಿಲ್ಲಿಲ್ಲ. ಆಗ ನಾವು ಮಾಡೋದು ಪರಿಗಣಿಸಿದಾಗ ನಮ್ಮದು ದೇವರ ರಾಷ್ಟ್ರ ನಿಗಮ ಸೇರಿಲ್ಲ, ಸಂಘ ಬರೋದಿಲ್ಲ ಅನ್ನೋದು ಒಕ್ಕಲಿಗೆ ಸೇರ್ಸೋಕ್ಕೆ ಬರೋದಂತಕ್ಕಂಥದ್ದು ಭಾಳಷ್ಟು ನಡೀತಾರೆ. ಆಗ ನಾನು 2006-2007ರಲ್ಲಿ ಮೇಲ್ಮನೆ ಸೇರಿಸಿದ್ದು. ಬಡತನ ಆದಮೇಲೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಇರೋದ್ರಿಂದ ನಮ್ಮ ಒಕ್ಕಲಿಗೆ ಯಾಕೆ ಬಡವರಿಲ್ವಾ ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ, ಅರ್ಜಿ ಸಲ್ಲಿಸಿದಾಗ ಅದು ಅಂಗೀಕಾರ ಆಯಿತು. ಆಮೇಲೆ 8, 9, 10, 15 16 ನಾವು ಪ್ರತಿ ವರ್ಷ ಮನೆಗೆ ಕೊಟ್ಟು 26 ಬೇಡಿಕೆಗಳು ಇಟ್ಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿ ಚೈತ್ರ, ಪುರುಷರ ಉಪಾಧ್ಯಕ್ಷರಾಗಿ ಧರ್ಮೇಗೌಡ ಆಯ್ಕೆಯಾಗಿದ್ದಾರೆ ಎಂದರು. ಮೂಲಭೂತ ನಾವು ಭೂಹೀನರಿಗೆ ಜಮೀನು ಕೊಡಬೇಕು, ಎಜುಕೇಷನ್ಗೆ ಸಪ್ರೇಟ್ ದುಡ್ಡು ಕೊಡಬೇಕು, ಎಲ್ಲ ರೀತಿ ಕೇಳ್ಕೊಂಡು ಬಂದಿದೆ. ಆ 22ರಲ್ಲಿ ನಮ್ಮ ಮನೆಯವರು ಪರಿಗಣಿಸಿ ಯಡಿಯೂರಪ್ಪನವರು 500 ಕೋಟಿ ಇಟ್ಟು ಕಾರ್ಪೊರೇಷನ್ ಬೋರ್ಡ್ ಮಾಡಿದ್ದಾರೆ. ಬೋರ್ಡ್ ಆದ ನಂತರ ತಿರ್ಗಾ ವರ್ಷ ಬೊಮ್ಮಾಯಿಯವರು 100 ಕೋಟಿ ಇಟ್ಟು. ಆಮೇಲೆ ಅದರಿಂದ ನಮ್ಗೆ ಯಾವ ರೀತಿ ಸರ್ಕಾರದಲ್ಲಿ ಸವಲತ್ತು ಸಿಗ್ತಂತ ಎಲ್ಲ ಕಡೆ ಹಂಚಿದ್ದೇವೆ. ನಾವು ಇತ್ತೀಚೆಗೆ ಏನು ಹೇಳ್ತೀವಿ ಅಂದರೆ, ನಮಗೆ ಸರಿಯಾದ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಈಗ ನಾವು ಕೇಳ್ತಕ್ಕಂಥ ಮಾಹಿತಿ ಕೊಡ್ತಾ ಇಲ್ಲ. ಎಲ್ಲ ಜಿಲ್ಲಾವಾರು ಜಿಲ್ಲಾ ಪಂಚಾಯತಿ, ದೇವಸ್ಥಾನ ನಿಗಮದ ಡಿಸ್ಟ್ರಿಕ್ಟ್ ಆಫೀಸರ್ ವಹಿಸಿದ್ದಾರೆ. ಒಕ್ಕಲಿಗರ ಹಿಂದುಳಿದ ಸಂಘನ 2007ರಲ್ಲಿ ಸ್ಥಾಪನೆ ಮಾಡಿದ್ವಿ, ರಿಜಿಸ್ಟರ್ ಮಾಡಿ ಮಾಡಿದ್ವಿ. ಅವಾಗಿಂದ ಯಡಿಯೂರಪ್ಪನವ್ರ ಕಾಲದಲ್ಲಿ ಈ ಸಂಘಕ್ಕೊಂದು 700 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು, 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಅದರಂತೆ ಮಾಹಿತಿ ಹಾಕಲ್ಲಿ ತೆಗ್ದಿದ್ವಿ ಸುಮಾರು. ಇದೇನಂತ ಹೇಳಿದ್ರೆ, ನಮ್ದು ಇದು ಯಾವುದೇ ತರದ್ದು ಇದಿಲ್ಲ, ಏನು ನಮ್ದು ಸಂಘಕ್ಕೆ ಬಡವರ ಏಳಿಗೆಗೋಸ್ಕರ ಮಾಡ್ತಾ ಇರೋದು ಸಂಘಟನೆ ಇದು. ಅಂದ್ರೆ ಬೇರೆ ಸಂಘಟನೆಗಳ ತರ ಯಾವುದೂ ಇಲ್ಲ. ಮೆಂಬರ್ಶಿಪ್ ಅಷ್ಟೇ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ದುಡ್ಡು ಏನು ಕಲೆಕ್ಷನ್ ಮಾಡ್ತಾ ಇಲ್ಲ. ಈಗ ಒಕ್ಕಲಿಗರ ಹಿಂದುಳಿದ ಇದಕ್ಕೆ ಏನಂತ ಹೇಳಿದ್ರೆ, ಗೌರ್ಮೆಂಟ್ ಸ್ಕೀಮಲ್ಲಿ ಏನೇನು ಬರುತ್ತೆ ಅದನ್ನು ತಲುಪಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ. ಒಕ್ಕಲಿಗರ ಇದಕ್ಕೆ ಏನು ಬಜೆಟ್ ಅಲ್ಲಿ ಏನು ದುಡ್ಡು ಇಟ್ಟಿದ್ದಾರೆ ಆ ಫಲಾನುಭವಿಗಳನ್ನ ಹುಡುಕಿ, ಬಡವ್ರನ್ನೆಲ್ಲ ಹುಡುಕ್ಬಿಟ್ಟು ಅವರಿಗೆ ಅದನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಸಂಘನ ಸ್ಥಾಪನೆ ಮಾಡಿದ್ವಿ.